ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಮೊದಲಿಗೆ ಕೊಡಗಿನ ಸುದ್ದಿ. ಕೊಡಗಿನಲ್ಲಿ ಒಂದು ಕಡೆ ಭೂಕಂಪನ ಆಗ್ತಾ ಇದ್ರೆ ಅದೊಂದು ಆತಂಕ ಸೃಷ್ಟಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಭೂ ಕುಸಿದ ಟೆನ್ಷನ್ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಸರಣಿ ಭೂಕಂಪವಾದ ಚಂಬು ಗ್ರಾಮದಲ್ಲಿ ಈಗ ಭೂಮಿ ಕುಸಿತೋಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಕೊಡಗಿನಲ್ಲಿ ಚಂಬು ಮತ್ತು ಸುತ್ತಮುತ್ತ ಗ್ರಾಮದಲ್ಲಿ ಮೊನ್ನೆ 3.0 ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿದೆ. ಭೂಮಿ ಕಂಪಿಸಿರೋದು. ಈಗ ಭೂ ಕುಸಿತ ಆಗ್ತಾ ಇರೋ ಆತಂಕ. ಪೂಜಾರಿ ಗದ್ದೆ ಗಿರಿಧರ ಅನ್ನೋರ ಮನೆ ಮೇಲೆ ಕುಸಿತೋಗಿದೆ ಮಣ್ಣು. ರಾತ್ರಿ 3 ಗಂಟೆ ಸಮಯ ಭಾರೀ ಶಬ್ದ. ಕುಸಿದ ಮಣ್ಣು ಮದೇ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಟತ್ತೂರು ಗ್ರಾಮದಲ್ಲೂ ಕೂಡ ಭೂ ಕುಸಿತ ಆಗಿದೆಯಂತೆ. ಕಳೆದ 9 ದಿನಗಳಿಂದ ಚಂಬು ಕರಿಕೆ ಭಾಗದಲ್ಲಿ ಭೂಕಂಪನ, ಇದೀಗ ಅಲ್ಲಲ್ಲಿ ಭೂಕುಸಿತ. ಸಣ್ಣ ಸಣ್ಣ ಗುಡ್ಡಗಳು ಕೂಡ. ಕೊಡಗಿನ ಸ್ಥಳೀಯರಲ್ಲಿ ಈಗ ಮತ್ತೆ ಈ ಗುಡ್ಡ ಕುಸಿತ ಆತಂಕ ಶುರುವಾಗಿದೆ. ಬಿಕಾಸ್ ಯಾಕೆ ಅಂದರೆ ಭೂಕುಸಿತ ಆಗಿ ಆ ಭಾಗದವ್ರ ಜನ ಪ್ರಾಣ ಕಳ್ಕೊಂಡು ಒದ್ದಾಡಿದ್ದನ್ನು 2-3 ವರ್ಷಗಳ ಹಿಂದೆ ಯಾರೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಮತ್ತೆ ಆತಂಕ ಮೂಡಿಸ್ತಾ ಇದೆ ಈ ಭೂಕಂಪನ ಮತ್ತು ಭೂ ಕುಸಿತ. ಇದು ನಮ್ದು ಹಿಂಗೆ ಮಾಡಿಕ ಯಾಕೆ ಒಬ್ಬನೇ. ಹೌದು. ಒಂದು ಅಲ್ಲಿ ಅಡಿಗೆ ಹೋಗ್ತು. ಆ ಬಿಟ್ಟಿ ಮರ ಅದಂಗೆ ಆ ಬಿಟ್ಟಿ ಮರ ಹಂಗೆ ಹೋಗ್ತೀನಿ. ಹೌದು, ಅದು ಬಿಟ್ಟಿದೆ. ನಮ್ಮ ಯಾವುದು ಬರುತ್ತೆ. ಅದೇ ನಮ್ಮ ಕಾಪಿ ಗಿಡಕ್ಕೆ ಆಗಿತ್ತು. ಭೂಕಂಪನ ಆಯಿತು ಅಂತಾರಲ್ಲ, ಆ ಕ್ಷಣ ಹೇಗಿತ್ತು ಅಂತ ತೋರಿಸ್ತೀವಿ ನೋಡಿ. ಕೊಡಗಿನಲ್ಲಿ ಭೂಕಂಪನದ ಟೈಮ್ನಲ್ಲಿ ಅನುಭವ ಹೇಗಿತ್ತು ಅದು ಕೂಡ CCTV ಸರಿಯಾಗಿದೆ. ಆ ಕ್ಷಣದ ದೃಶ್ಯ ನ್ಯೂಸ್ 18 ಕನ್ನಡ ತೋರಿಸ್ತಾ ಇದ್ದೀವಿ. ಈಗ ಒಂದ್ಸರಿ ನೋಡ್ಕೊಂಡು ಇವಾಗ ನಿಮಗೆ ಕೇಳಿಸ್ತಾ ಇರೋದು ತೋಡಿಕಾನ ಗ್ರಾಮದ ಆ ಭೂಕಂಪನದ ತಕ್ಷಣ ನವಿಲು ಮತ್ತು ಇನ್ನಿತರ ಪಕ್ಷಿಗಳು. ಅದಕ್ಕಿನ್ನೂ ಬೇಗ ಸೆನ್ಸ್ ಆಗುತ್ತೆ ಹೆಂಗು ಕಿರಿಸ್ತಾ ಇದೆ ನೋಡಿ. ಕೇರಳ ಏನಾಗ್ತಿದೆ ಅಲ್ಲಿ ಅಂತ ನನ್ನ ಸಹೋದ್ಯೋಗಿ ರವಿ ಕೊಡಗಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ರವಿ. ಪ್ರತಿ ದಿನವೂ ಆತಂಕ. ಈಗ ಒಂದು ರಾತ್ರಿ ಮನೇಲಿ ಕಳೆದ್ರೆ ನೆಮ್ಮದಿಯಾಗಿ ಬೆಳಗ್ಗೆ ಎದೊಳ್ತೀವಿ ಅಂತಲೂ ಅನಿಸಲ್ಲ ಅನ್ನುವಷ್ಟರ ಮಟ್ಟಿಗೆ. ಬಿಕಾಸ್ ಮನೆ ಮೇಲೆ ಮಣ್ಣು ಬೀಳ್ತಾ ಇದೆ, ಗುಡ್ಡ ಕುಸಿತ ಆಗ್ತಿದೆ ಎಂದಾಗ 3 ವರ್ಷದ ಮುಂಚೆ ಏನಾಯಿತು ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಸ್ಥಳೀಯ ಆಡಳಿತ ಅಧಿಕಾರಿಗಳು ಒಂದಷ್ಟು ಗಮನ ಹರಿಸ್ತಿದ್ದಾರಾ? ಪರಿಸ್ಥಿತಿ ಹೇಗಿದೆ? ಏನಂತಾರೆ ಎಕ್ಸ್ಪರ್ಟ್ಸ್ಗಳು? ಹರೀಶ್, ಕೊಡಗಿನಲ್ಲಿ ಕಳೆದ 23ನೇ ತಾರೀಕಿನಿಂದ ಇದುವರೆಗೆ ಸುಮಾರು 6 ಭೂಕಂಪನ ಆಗಿರೋಂಥದ್ದು. ಸೊ ಅದು ತೀವ್ರತೆ ಏನಿದೆ ಅದು ಕಡಿಮೆ ಪ್ರಮಾಣದಲ್ಲಿದ್ರೂ ಕೂಡ ಸಾಕಷ್ಟು ಬಾರಿ ಭೂಮಿ ಕಂಪನ ಆಗಿರೋಂಥದ್ದು ಜನರಿಗೆ ಒಂದು ರೀತಿಯ ಆತಂಕವನ್ನ ತಂದೊಡ್ಡಿರೋಂಥದ್ದು. ಸೊ ಅದರಲ್ಲೂ 2018ರಲ್ಲಿ ಕೊಡಗಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭೂಕುಸಿತ ಆಗಿತ್ತು, ಮತ್ತೆ ಪ್ರವಾಹ ಎದುರಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಆಗ್ತಿರುವಂತಹ ಭೂಕಂಪನ ಏನಿದೆ ಇದು ಕೂಡ ಮತ್ತೆ 2018ರಲ್ಲಿ ಆಗಿದ್ದಂತಹ ಒಂದು ಭಯಾನಕತೆಯನ್ನು ಸೃಷ್ಟಿಸುತ್ತಂತಹ ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಬಹಳ ಮುಖ್ಯವಾಗಿ ಮಡಿಕೇರಿ ತಾಲೂಕಿನ ಕರಿಕೆ ಆಗಿರ್ಬಹುದು, ಚಂಬು, ಪೆರಾಜೆ, ಭೂನಡಕ ಈ ಭಾಗದಲ್ಲಿ ಏನಿದೆ, ಈ ಭಾಗದಲ್ಲಿ ನಿರಂತರವಾಗಿ ಅದರಲ್ಲೂ ಚಂಬು ಗ್ರಾಮದಲ್ಲಿರುವಂತಹ ಆ ಪಾಯಿಂಟ್ ಏನಿದೆ ನಿರಂತರವಾಗಿ ಭೂಕಂಪನ ಆಗ್ತಿರೋಂಥದ್ದು ತೀವ್ರ ಆತಂಕಕ್ಕೆ ಈಗ ಕಾರಣ ಆಗಿದೆ. ಬಹಳ ಮುಖ್ಯವಾಗಿ 25ನೇ ತಾರೀಕಿನಲ್ಲಿ ಆಗಿದ್ದಂತಹ ಏನು 3 ರಿಕ್ಟರ್ ಕಂಪನ ಏನಿತ್ತು ಅದು ಸಾಕಷ್ಟು ಕೆಲವು ಮನೆಗಳಲ್ಲಿ ಬಿರುಕನ್ನ ಬಿಟ್ಟಿರೋಂಥದಕ್ಕೆ ಕಾರಣ ಆಗಿತ್ತು. ಈಗ ಏನು 28ನೇ ತಾರೀಕು ಆದಂತಹ ಭೂಕಂಪನ ಇದೆ ಅದು ತೊಡಿಕಾನ ಗ್ರಾಮದಲ್ಲಿರುವಂತಹ ಒಬ್ಬರ CC ಕ್ಯಾಮ್ರಾದಲ್ಲೂ ಕೂಡ ಆ ಭೂಕಂಪನದ ತೀವ್ರತೆ ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ರೆಕಾರ್ಡ್ ಆಗಿದ್ದು ಕೂಡ ಗೊತ್ತಾಗುತ್ತೆ. ಸೊ ಅದರ ಪರಿಣಾಮವಾಗಿಯೋ ಅಥವಾ ಕೊಡಗಿನಲ್ಲಿ ಸಹಜವಾಗಿನೇ ಕಳೆದ 3 ದಿನಗಳಿಂದ ತೀವ್ರ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಅದು ಕೂಡ ಕೆಲ ಸ್ಲೈಡಿಂಗ್ ಆಗ್ಲಿಕ್ಕೆ, ಭೂಮಿ ಸಣ್ಣ ಪ್ರಮಾಣದಲ್ಲಿ ಕುಸಿತ ಆಗ್ಲಿಕ್ಕೆ ಆರಂಭ ಆಗಿರೋಂಥದ್ದು. ಇದು ಯಾವ ಕಾರಣಕ್ಕೆ ಅಂತ ಹೇಳಿ ವಿಜ್ಞಾನಿಗಳು ಇನ್ನೂ ಕೂಡ ಪರಿಶೀಲನೆ ಮಾಡಿ ಹೇಳ್ಬೇಕು. ಅಂದ್ರೆ ಭೂಮಿ ಕುಸಿತ ಇರೋಂಥದ್ದು ನಿಜವಾಗ್ಲೂ ಮಳೆ ಪ್ರಮಾಣಕ್ಕೆ ಕುಸಿತಾ ಇದೆಯಾ ಅಥವಾ ಏನೋ ಕಳೆದ 1 ವಾರದಿಂದ ನಿರಂತರವಾಗಿ 6 ಬಾರಿ ಭೂಕಂಪನ ಆಗಿದೆ.
ಅದರ ಎಫೆಕ್ಟ್ ಇಂದ ಏನಾದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಈ ರೀತಿಯ ಬರೆಗಳು ಕುಸಿತ ಆಗ್ತಿದೆ ಅನ್ನೋ ಒಂದು ರೀತಿಯ ಆತಂಕ ಇದೆ. ಸೊ ಇದನ್ನ ಏನೀಗ ಬೆಂಗಳೂರಿನಿಂದ ಬಂದಿರಂತಹ ವಿಜ್ಞಾನಿಗಳ ತಂಡ ಏನಿದೆ ಅದು ನಿಜವಾಗ್ಲೂ ಜಿಯೋಲಜಿಕಲ್ ಆಗಿ ಅಧ್ಯಯನವನ್ನ ಮಾಡಿ ಯಾವ ಕಾರಣಕ್ಕಾಗಿ ಸಣ್ಣ ಪ್ರಮಾಣದಲ್ಲಿ ಬರೆ ಕುಸಿತಾ ಇದೆ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡಿ. ರವಿ ಒಂದ್ ನಿಮಿಷ, ಬಿಕಾಸ್ ಒಂದ್ ಸೆಕೆಂಡ್, ನನ್ನ ಜೊತೆ ಸ್ಥಳೀಯರೊಬ್ರು ಸೂರಜ್ ಅಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೂರಜ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ದು ಯಾವ ಊರು ಸೂರಜ್ ಅವರೇ? ನಮ್ದು ಮಡಿಕೇರಿ ತಾಲೂಕು ತುಂಬು ಗ್ರಾಮ. ಓಕೆ, ಆ ಗ್ರಾಮದ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಹೆಂಗಿದೆ ಕತೆ? ಸರ್, ಈಗ ಕಳೆದ ಒಂದು ವಾರದಿಂದ ಸತತ ಕಂಪನದ ಅನುಭವ ಇಲ್ಲಿ ಪ್ರತಿ ಗ್ರಾಮಸ್ಥರಿಗೂ ಆಗ್ತಾ ಇದೆ. ಓಕೆ, ಅದೇ ರೀತಿ ಈಗ ನಿನ್ನೆ ಬೆಳಗಿನ ಜಾವ ಸರಿಸುಮಾರು 3 ಗಂಟೆ ಅಷ್ಟೊತ್ತಿಗೆ ಪುನಃ ಒಂದು ದೊಡ್ಡ ಕಂಪನ ಆಗಿದೆ. ಆ ಕಂಪನದಲ್ಲಿ ಇಲ್ಲೇ ಪಕ್ಕದಲ್ಲೇ ನಮ್ಮನೆ ಪಕ್ಕದಲ್ಲಿ ಇರುವಂತ ಗಿರಿಧರ್ ಮೇಲ್ಚೊಂಬು ಅಂತ ಹೇಳೋರ ಮನೆ ಹಿಂಭಾಗದ ಒಂದು ಚಿಕ್ಕ ಗುಡ್ಡ ಕುಸಿತ ಆಗ್ಬಿಟ್ಟು ಅದರ ಮಣ್ಣೆಲ್ಲ ಅವರ ಮನೆ ಒಳಗಡೆ ನುಗ್ಗಿದೆ. ಸೊ ಆ ಸುತ್ತಮುತ್ತದ ವಾತಾವರಣ ಆತಂಕ ಭರಿತವಾಗಿದೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಕಂಪನಗಳು ಪದೇ ಪದೇ ಬರ್ತಾ ಇರೋದ್ರಿಂದ ಸ್ವಲ್ಪ ಜನರ ಮನಸ್ಸಲ್ಲಿ ಒಂದು ದುಗುಡ ಆತಂಕದ ವಾತಾವರಣ ಇದೆ. ಈಗ ನಾವು ಆ ಸ್ಪಾಟಿಂದನೇ ಹೋಗಿ ಬಂದು ಈಗ ಅಲ್ಲಿ ಮಣ್ಣು ತೆಗೆಯುವಂತ ಕಾರ್ಯ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ ಊರಿನ ಗ್ರಾಮಸ್ಥರು, ಹುಡುಗರು. ಏನು ಪ್ರಾಬ್ಲಮ್ ಇಲ್ಲ, ಆ ಮಟ್ಟಕ್ಕೆ ಏನು ಎಫೆಕ್ಟ್ ಆಗಲ್ಲ ಅಂತಾರಲ್ಲ, ಏನ್ ಸಮಾಚಾರ? ಈಗ ನಾವು ಅಷ್ಟೇ ಇವಾಗ ವಿಜ್ಞಾನಿಗಳು, ಭೂವಿಜ್ಞಾನಿಗಳು ಮತ್ತು ಜಿಲ್ಲಾಡಳಿತ ಜೊತೆ ನಾವು ನಿರಂತರ ಸಂಪರ್ಕ ಮಾಡಿದಾಗ ಕೂಡ ಅವರು ಅದನ್ನೇ ಹೇಳಿರುವಂತದ್ದು. ಮತ್ತೆ ಇದೊಂದು ಮಾಮೂಲಿ ಪ್ರಕ್ರಿಯೆ ಆಗಿರೋದ್ರಿಂದ, ಆದ್ರೆ ನಮ್ಮ ಜನಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯ ಕೊರತೆ ಇದೆ. ಸೊ ಈ ಮಾಹಿತಿ ಕೊರತೆಯಿಂದಾಗಿ ಮತ್ತೆ ಇತ್ತೀಚೆಗೆ ಒಂದು 3 ವರ್ಷದ ಹಿಂದೆ ಜೋಡ್ಪಾಲ್ ಅನ್ನೋ ಭಾಗದಲ್ಲಿ ಏನು ಇಲ್ಲಿ ಗುಡ್ಡ ಕುಸಿತ ಆಗಿತ್ತು, ಅದರ ಇನ್ನು ಜೀವಂತವಾಗಿದೆ, ಅದರದ್ದು ನೆನಪು ಜೀವಂತ ಆಗಿರೋ ಕಾರಣ ಸ್ವಲ್ಪ ಜನರಲ್ಲಿ ಆತಂಕ ಜಾಸ್ತಿ ಇದೆ. ಆದ ಕಾರಣ ಈಗ ನಮ್ಮ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ, ಇಲ್ಲಿನ ಅಧಿಕಾರಿಗಳು ದಯವಿಟ್ಟು ನಮಗೆ ಬೇಗ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು. ಯಾವ ತರ ಆಗ್ತಾ ಇದೆ ಅಂತ ಹೇಳುವಂತದ್ದು, ಮತ್ತೆ ಯಾವ ರೀತಿ ನಮ್ಗೆ ಆತಂಕ ಇಲ್ಲ ಅಂತ ಹೇಳುವಂತ ಮಾಹಿತಿಯ ಕೊರತೆ ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ಅದೇ ರೀತಿ ನಮ್ಮ ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಇಲ್ಲಿ ಗಂಟ ನಮ್ಗೆ ಸ್ಪಂದಿಸಿದಂತ ಉದಾಹರಣೆ ಇಲ್ಲ. ಯಾರೊಬ್ರು ಜನಪ್ರತಿನಿಧಿಗಳು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಅಭಯ ನೀಡಿದಂತ ಸನ್ನಿವೇಶ ಕೂಡ ನಮ್ಗೆ ಕಾಣ್ತಾ ಇಲ್ಲ. ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಮಾಹಿತಿ ಕೊರತೆ ಮತ್ತೆ ಈ ವಾಟ್ಸ್ಆಪ್ಗಳಲ್ಲಿ ಹರಿದಾಡುವಂತ ಒಂದು ತಪ್ಪು ಸಂದೇಶಗಳಿಂದಾಗಿ ಜನರಲ್ಲಿ ಮತ್ತಷ್ಟು ಆತಂಕ ಮನೆ ಮಾಡಿದೆ. ಥ್ಯಾಂಕ್ ಯು ಸೂರಜ್ ಅವರೇ, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಕೊಡಗು ಕೇರಳ ಭಾಗದಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ. ತುಂಬಿದ ಕೊಡಗಿನ ಹಾರಂಗಿ ಜಲಾಶಯದಿಂದ ಇವತ್ತು ನೀರು ಬಿಡುಗಡೆ ಮಾಡ್ತಾರೆ. 10,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಬ್ರೇಕಿಂಗ್ ನ್ಯೂಸ್. ಭರ್ಜರಿ ಮಳೆ, ಹಾರಂಗಿ ಜಲಾಶಯ ಫಿಲ್. ಅಫ್ಕೋರ್ಸ್ ಚಿಕ್ಕದು ಜಲಾಶಯ ಇಲ್ಲ ಅಂತಲ್ಲ, ಬಟ್ ಆದರೆ ಅದು ತುಂಬಿದೆ. ಹಾಗಾಗಿ ನದಿ ಪಾತ್ರದ ಜನ ಎಚ್ಚರಿಕೆಯಿಂದಿರಬೇಕು. 10,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಡೋ ಸಾಧ್ಯತೆ ಇದೆ ಇವತ್ತು. ಕುಶಾಲನಗರ ತಾಲೂಕಿನಲ್ಲಿರುವಂಥ ಹಾರಂಗಿ ಜಲಾಶಯ ಇವತ್ತು ಅಲ್ಲಿಂದ ನೀರು ಬಿಡುತ್ತಾರೆ. ಇದೆ ಹಾರಂಗಿ ಜಲಾಶಯ ತುಂಬಿ ತುಳುಕ್ತಾ ಇದೆ. ಕೊಡಗು ಕೇರಳ ಭಾಗದಲ್ಲಿ ಭರ್ಜರಿ ಮಳೆಯಾಗುತ್ತಾರೆ ಹಿನ್ನೆಲೆಯಲ್ಲಿ ಹಾರಂಗಿ ಜಲಾಶಯ ತುಂಬಿದೆ. ಈಗ ಅಲ್ಲಿಂದ ನೀರು ಬಿಡ್ತಾರೆ. ಮತ್ತೆ ರೀಜಾಯ್ನ್ ಆಗ್ತಿದ್ದಾರೆ ನನ್ನ ಸಹೋದ್ಯೋಗಿ ರವಿ ಲೈವ್ ಅಲ್ಲಿ. ರವಿ, ವೆಲ್ಕಮ್ ಬ್ಯಾಕ್. ಈಗ ಪಾತ್ರದವ್ರು ನೀರು ಬಿಟ್ಟರು ಅಂದಾಗ ಎಲ್ಲೆಲ್ಲಿ ಎಫೆಕ್ಟ್ ಆಗುತ್ತೆ, ಏನೇನು ಸಮಾಚಾರ? ಕೊಡಗಿನಲ್ಲಿ ಕಳೆದ 3 ದಿನಗಳಿಂದ ಒಂದಷ್ಟು ಉತ್ತಮವಾದಂತಹ ಮಳೆ ಸುರಿತಾ ಇದೆ. ಪರಿಣಾಮವಾಗಿ ಜಲಾಶಯಕ್ಕೆ ಸುಮಾರು 6,000 ಕ್ಯೂಸೆಕ್ ಪ್ರಮಾಣದಲ್ಲಿ ನೀರು ಒಳಹರಿವು ಬರ್ತಿರೋಂಥದ್ದು. ಆ ಹಿನ್ನೆಲೆಯಲ್ಲಿ ಜಲಾಶಯದಿಂದ ಕೂಡ ಈಗಾಗಲೇ ನೀರನ್ನ ಹೊರಕ್ಕೆ ಬಿಡುವಂತಹ ಕೆಲಸವನ್ನ ಆರಂಗಿ ಇಲಾಖೆ ಅಧಿಕಾರಿಗಳು ಮಾಡ್ತಿರೋಂಥದ್ದು. ಬಹಳ ಮುಖ್ಯವಾಗಿ ಆರಂಗಿ ಏನು 2,858 ಅಡಿ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈಗಾಗಲೇ 6,755 ಅಡಿ ನೀರು ತುಂಬಲಿಕ್ಕೆ ಸಾಧ್ಯ ಆಗಿರೋಂಥದ್ದು. ಸೊ ಬಹಳ ಇದರಲ್ಲಿ ನವಸಬೇಕಾಗಿರೋದು ಅಂತಂದ್ರೆ, ಹಾರಂಗಿಯ ಕೆಳಭಾಗದಲ್ಲಿ ಇರುವಂತಹ ಕೂಟಿಗೆ ಆಗಿರ್ಬೋದು, ಕುಶಾಲನಗರ, ಕೂಡುಮಂಗಳೂರು ಈ ಭಾಗದ ಗ್ರಾಮಗಳು ಏನಿದೆ ಅಲ್ಲಿ ಒಮ್ಮೆಲೆನೆ ನೀರನ್ನ ಬಿಟ್ಟಿದೆ ಅಂತಹ
ಆಗಿದ್ದಲ್ಲಿ ಆ ಗ್ರಾಮಗಳಿಗೆ ಸಮಸ್ಯೆ ಆಗ್ಬಹುದು, ಅಥವಾ ಏನು ಕಾವೇರಿ ಹೊಳೆಯಲ್ಲಿ ದೊಡ್ಡ ಪ್ರಮಾಣ ನೀರು ಹರಿದು ಬರುತ್ತೆ, ಮತ್ತೊಂದ್ ಕಡೆ ಆರಂಗಿ ಜಲಾಶಯದಿಂದನೂ ಕೂಡ ನೀರನ್ನ ಹರಿಬಿಟ್ಟಿದ್ದೇ ಆಗಿದ್ದಲ್ಲಿ ಸಮಸ್ಯೆ ಆಗುತ್ತೆ ಅನ್ನಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಮುನ್ನೆಚ್ಚರಿಕೆಯ ಕ್ರಮವಾಗಿ ಆರಂಗಿ ಜಲಾಶಯದಲ್ಲಿ ಇನ್ನೂ ಕೂಡ ಭರ್ತಿ ಆಗ್ಲಿಕ್ಕೆ 5 ಅಡಿಗಳು ಬಾಕಿ ಇದೆ ಅನ್ನುವಾಗ್ಲೇ ಜಲಾಶಯದಿಂದ ಈಗಾಗಲೇ 10,000 ಕ್ಯೂಸೆಕ್ ನೀರನ್ನ ಹೊರ ಹರಿಬಿಡ್ತಿರೋಂಥದ್ದು. ಬಹಳ ಮುಖ್ಯವಾಗಿ ಇಲ್ಲಿನ ಶಾಸಕರೇನಿದ್ದಾರೆ, ಶಾಸಕ ಅಪ್ಪಚ್ಚು ರಂಜನ್ ಅವರು ಈಗಾಗಲೇ ಆರಂಗಿಶಕ್ಕೆ ಪೂಜೆಯನ್ನ ಸಲ್ಲಿಸಿ ನೀರನ್ನ ಹೊರಕ್ಕೆ ಬಿಟ್ಟುತ್ತರಂತಹ ಕೆಲಸ ಕೂಡ ಆಗ್ತಾ ಇದೆ. ಹರೀಶ್, ನೀವ್ ಎಲ್ಲಿ ನಿಂತಿದ್ದೀರಿ ಎಕ್ಸಾಕ್ಟ್? ಜಲಾಶಯದ ಮುಂದೆ ನಿಂತಂಗೆ ಕಾಣಿಸ್ತಿದೆ, ಒಂದ್ಸಲ ತೋರಿಸ್ಬೋದಾ ನಂಗೆ? ಹೌದು, ಪ್ಲಾನ್ ಮಾಡಿ ನಾನು ತೋರಿಸುವಂತ ಕೆಲಸ ಮಾಡ್ತೀನಿ ಹರೀಶ್. ನೀವೀಗ ನೋಡ್ಬೋದು ಜಲಾಶಯ ಏನಿದೆ, ಜಲಾಶಯದಲ್ಲಿ ಸಂಪೂರ್ಣವಾಗಿ ಬರ್ತಿಂತಹ ಸಂದರ್ಭ ನಾನು ತೋರಿಸ್ತೀನಿ. ಈಗ ಏನೋ ಕ್ಯಾಮ್ರಾ ನೀವು ಹ್ಯಾಂಡಲ್ ಮಾಡ್ತಿದ್ದೀರಾ, ಅದನ್ನ ಆ ಕಡೆ ತೋರಿಸಿ ಹೇಗೆ ಕಾಣುತ್ತೆ ಅಂತ ಒಂದ್ಸರಿ ನೋಡುವ ಲೈವಲ್ಲಿ. ಥ್ಯಾಂಕ್ ಯು ಒಂದಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಅಲ್ಲಿಂದ. ಚಿಕ್ಕಮಗಳೂರಿನ ಕುದುರೆಮುಖ ಸುತ್ತಮುತ್ತ ಧಾರಾಕಾರ ಮಳೆ ಆಗ್ತಿದೆ. ಭಾರೀ ಮಳೆಯಿಂದ ಮೈದುಂಬಿ ಹರಿತಾ ಇದೆ ಭದ್ರಾ ನದಿ. ಮುಳುಗಡೆ ಭೀತಿಯಲ್ಲಿ ಹೆಬ್ಬಾಳೆ ಸೇತುವೆ, ಹೆಬ್ಬಾಲೆ ಇರಬೇಕು, ಹೆಬ್ಬಾಲೆ ಸೇತುವೆ. ಬ್ರೇಕಿಂಗ್ ನ್ಯೂಸ್. ಚಿಕ್ಕಮಗಳೂರಿನ ಕುದುರೆಮುಖ ಸುತ್ತಮುತ್ತ ಧಾರಾಕಾರ ಮಳೆ, ಮೈತುಂಬಿ ಹರಿತಾ ಇದೆ ಭದ್ರಾ ನದಿ. ಹಾಗಾಗಿ ಹೆಬ್ಬಾಲೆ ಸೇತುವೆ ಮುಳುಗೋ ಭೀತಿಯಲ್ಲಿದೆ. 4 ಅಡಿಯಷ್ಟೇ ಬಾಕಿ. ಕಳಸಾ ಹೊರನಾಡು ಸಂಪರ್ಕ ಕಲ್ಪಿಸುತ್ತೆ ಆ ಸೇತುವೆ. ಆ ಭಾಗದಲ್ಲಿ ಓಡಾಡೋರಿಗೆ ಡ್ರೈವ್ ಮಾಡ್ಕೊಳ್ಳೋದಾಗ ಗೊತ್ತಾಗುತ್ತೆ ಆ ಸೇತುವೆ. ಅದು ಮುಳುಗಿದ್ರೆ 2ರ ಸಂಪರ್ಕ ಸುತ್ಕೊಂಡು ಹೋಗ್ಬೇಕು, ಆಮೇಲೆ ಕಷ್ಟ. ಅದು ಭಯಂಕರ ಗಂಟೆ ಸುತ್ಕೊಂಡು ಹೋಗ್ಬೇಕು. ಸೊ ಇದಾದರೆ ಸಂಪರ್ಕ ಕಲ್ಪಿಸುತ್ತೆ ಈಸಿಯಾಗಿ. ಕಳಸದಿಂದ ಹೊರನಾಡಿಗೆ ಹೋಗುವಂಥ ಸಂಪರ್ಕ ಅದು. ವೆಲ್ಕಮ್ ಬ್ಯಾಕ್. ಕಡಿಮೆ ಆಗ್ತಾನೆ ಇಲ್ಲ ಕನ್ನಯ್ಯಲಾಲ್ ಹತ್ಯೆ ವಿರುದ್ಧದ ಕಿಚ್ಚು. ಮೈಸೂರಿನ ಗಾಂಧಿ ಸರ್ಕಲಲ್ಲಿ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡುತ್ತವೆ. ಬ್ರೇಕಿಂಗ್ ನ್ಯೂಸ್. ರಾಜಸ್ಥಾನ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮೈಸೂರಲ್ಲಿ. ಈ ಪ್ರತಿಭಟನೆಯಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬೆಂಬಲ ಕೊಟ್ಟರು ಮಾಲೀಕರು. ದೇವರಾಜರಸ್ ರಸ್ತೆ, ಶಿವರಾಂಪೇಟೆ ರಸ್ತೆ ಎಲ್ಲ ಕೂಡ ಬಂದ್ ಆಗಿತ್ತು. ನೀವು ನೋಡ್ತಿರುವಂತಹ ದೃಶ್ಯ ಮೈಸೂರಿನ ಗಾಂಧಿ ಸರ್ಕಲ್ ಹತ್ರ ಹಿಂದೂ ಪರ ಸಂಘಟನೆಗಳ ಪ್ರತಿಭಟನೆ ಇದು. ಮಂಗಳೂರು ನಗರದ ಕಾಟಿಪಳ್ಳದಲ್ಲಿ ತನ್ನ ಬಟ್ಟೆ ಹರಿದ ವಿಚಾರಕ್ಕೆ ಬಾಲಕ ಕಥೆ ಕಟ್ಟಿದ್ದು ಬೆಳಕಿಗೆ ಬಂತು. ಜೂನ್ 27ನೇ ತಾರೀಕು ಮದ್ರಸಾದಿಂದ ಬರಬೇಕಾದ್ರೆ ಕೇಸರಿ ಶಾಲ್ ಧರಿಸಿ ಬಂದವರು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಮಸೀದಿ ಉಸ್ತಾದ್ಗಳಿಗೆ ದೂರು ಕೊಟ್ಟಿದ್ದ ಈ ಹುಡುಗ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ರು. ಸ್ಥಳದಲ್ಲಿ CC ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿದಾಗ ಅನುಮಾನ ಆಯಿತು. ಈ ಹಿನ್ನೆಲೆಯಲ್ಲಿ ಬಾಲಕನನ್ನು ಒಂದಷ್ಟು ವಿಚಾರಣೆಗೆ ಒಳಪಡಿಸಿದ್ರು. ಆಗ ಆತ ಕಟ್ಟಿದ್ದೆಲ್ಲ ಬರೀ ಕಥೆ ಅನ್ನೋದು ಗೊತ್ತಾಯಿತು. ಹೆಂಗೆ ಮಾಡ್ಕೊಂಡ ಅಂದರೆ ಪೆನ್ನಲ್ಲಿ ತನ್ನ ಬಟ್ಟೆ ತಾನೇ ಹರ್ಕೊಂಡ. ತನ್ನ ಬಗ್ಗೆ ಶಾಲೆಯಲ್ಲಿ ಮನೆಯಲ್ಲಿ ಯಾರು ಮುತುವರ್ಜಿ ವಹಿಸ್ತಾ ಇಲ್ಲ, ನನ್ನ ಕಡೆ ಯಾರು ತಿರುಗಿ ನೋಡ್ತಾ ಇಲ್ಲ, ಯಾರು ಗಮನನೇ ಹರಿಸ್ತಿಲ್ಲ. ಸೊ ಹಾಗಾಗಿ ಓದಿದ ಪಾಠ ತಲೆಗೆ ಹತ್ತಾ ಇಲ್ಲ, ಬೇಜಾರಾಗ್ತಿತ್ತಂತೆ. ಈ ಥರದ್ದು ಮಾಡ ಎಲ್ಲ ನನ್ನ ಕಡೆ ನೋಡ್ತಾರೆ ಅಂತ ಅವನು ತನಿಖೆಯಲ್ಲಿ ಎಲ್ಲ ಬಾಯ್ಬಿಟ್ಟ. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ಸೋಮವಾರ ಒಂದು ಘಟನೆ ಆಗಿತ್ತು. ರಾತ್ರಿ 9:30 ಸಮಯದಲ್ಲಿ ಮದ್ರಾಸದಿಂದ ವಾಪಸ್ ಬರ್ತಿದ್ದಂಥ 8ನೇ ತರಗತಿ ಓದ್ತಾ ಇರುವಂಥ 13 ವರ್ಷದ ಒಬ್ಬ ಯುವಕನಿಗೆ ಇಬ್ಬರು ದ್ವಿಚಕ್ರ ವಾಹನದಲ್ಲಿ ಬಂದುಬಿಟ್ಟು ಹಲ್ಲೆ ಮಾಡಿ ಹೋಗಿದ್ದಾರೆ ಅನ್ನುವಂಥದ್ದು. ಇದು ಸಾಕಷ್ಟು ಸುರತ್ಕಲ್ ಕೃಷ್ಣಾಪುರ ಕೊಕ್ಕುಬೆಟ್ಟು ಏರಿಯಾದಲ್ಲಿ ಆತಂಕಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಈ ಒಂದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದಂಥ ನಮ್ಮ ಅಧಿಕಾರಿಗಳು ಇದನ್ನು ತನಿಖೆ ಮಾಡಿದರು. ಮತ್ತು ಎಲ್ಲ ಸರ್ಕಮ್ಸ್ಟಾನ್ಷಿಯಲ್ ವಿಟ್ನೆಸಸ್ಸು ಮತ್ತು ಅಲ್ಲಿ ನೋಡಿರುವಂಥವ್ರು CCTV ವೆರಿಫಿಕೇಷನ್ ಎಲ್ಲ ಸಂಪೂರ್ಣ ಮಾಡಿದರು.
ಕೊಡಗಿನ 7ನೇ ಹೊಸಕೋಟೆಯ ಶಾಲೆಯಲ್ಲಿ ಕಾಡಾನೆ ಪ್ರತ್ಯಕ್ಷವಾಗಿದೆ. ಮೊದಲಿಗೆ ಶಾಲೆಯ ರಸ್ತೆಯಲ್ಲಿ ಬಂದಂಥ ಒಂಟಿ ಸಲಗ ಅದಾದ್ಮೇಲೆ ರಸ್ತೆಯಲ್ಲಿ ಹೋಗಿ ಪುನಃ ಶಾಲೆಗೆ ವಾಪಸ್ ಬಂತು. ಶಾಲೆ ಗೇಟ್ ಒದ್ದು ಒಳಗೋಯ್ತು. ಶಾಲಾ ಆವರಣದಲ್ಲಿ ಓಡಾಡಿ ಮತ್ತೆ ಹೊರಗೆ ಬಂತು. ಆ ದೃಶ್ಯ CCTV ಸರಿಯಾಗಿದೆ ನೋಡಿ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.